टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಡಿನೆಲ್ಲೆಡೆ ಶ್ರೀರಾಮನವಮಿಯ ಸಡಗರ ಸಂಭ್ರಮ ಜೋರಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಶ್ರೀರಾಮನವಮಿಯ ಸಡಗರ ಸಂಭ್ರಮ ಜೋರಾಗಿದೆ. ನಾವೀಗ ಮೈಸೂರಿನ ಶ್ರೀರಾಮಪೇಟೆಯಲ್ಲಿರುವಂತಹ ಶ್ರೀ ಕಾಶಿ ಮಠದ ರಾಮ ಮಂದಿರದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಈ ವಿಶೇಷವಾದಂತಹ ದೇಗುಲವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದಂತಹ ಈ ದೇಗುಲದಲ್ಲಿ ಶ್ರೀರಾಮನವಮಿಯ ಸಡಗರ ಸಂಭ್ರಮ ಜೋರಾಗಿದೆ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಮೂರ್ತಿಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು ಈಗ ಈ ಒಂದು ಮೂರ್ತಿಗಳಿಗೆ ಮಂಗಳಾರತಿ ಮಾಡುವ ಸೇವೆಯನ್ನ ನೆರವೇರಿಸುವಂತಹ ಕೆಲಸವಾಗ್ತಾ ಇದೆ. ಇವತ್ತು ರಾಮನವಮಿಯ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಸಹ ಈ ಒಂದು ಮೂರ್ತಿಗಳಿಗೆ ವಿಶೇಷವಾದಂತಹ ಅಭಿಷೇಕವನ್ನ ನೆರವೇರಿಸಿ ತದನಂತರ ವಿವಿಧ ಅಲಂಕಾರಗಳನ್ನ ಮಾಡಿ ನಂತರ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಈ ಪೂಜೆಯ ನಂತರ ಇಲ್ಲಿ ಬರುವಂತಹ ಭಕ್ತರಿಗೆ ವಿಶೇಷವಾಗಿ ಇವತ್ತು ರಾಮನವಮಿ ಆದ್ರಿಂದಾಗಿ ಮಜ್ಜಿಗೆ, ಪಾನಕ, ಕೋಸಂಬರಿಯ ಪ್ರಸಾದವನ್ನ ವಿನಿಯೋಗಿಸಲಾಗ್ತದೆ. ಮತ್ತೆ ಈ ಒಂದು ಶಿವರಾಮಪೇಟೆಯ ಈ ದೇಗುಲ ವಿಶೇಷದಲ್ಲಿ ವಿಶೇಷವಾದದ್ದು ಮತ್ತು ಅತ್ಯಂತ ಪುರಾತನವಾದಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲೇ ನಿರ್ಮಾಣವಾದಂತಹ ಈ ಒಂದು ರಾಮ ಮಂದಿರದಲ್ಲಿರುವಂತಹ ಮೂರ್ತಿಗಳನ್ನ ಇಡಬಹುದು. ಅತ್ಯಂತ ಆಕರ್ಷಕವಾಗಿ ಅಮೃತ ಶಿಲೆಯ ಕಲ್ಲುಗಳಲ್ಲಿ ಕೆತ್ತಲಾಗಿದೆ. ಮತ್ತೆ ಮಧ್ಯದಲ್ಲಿರುವಂತಹ ಮರ್ಯಾದಾ ಪುರುಷೋತ್ತಮ ರಾಮನ ಆ ಒಂದು ವಿಶೇಷತೆಯನ್ನ ನೋಡಬಹುದು. ಅಂದ್ರೆ ಮಂದ ಆಸನಾಗಿ ನಿಂತಿರುವಂತಹ ರಾಮನ ಆ ಒಂದು ವಿಗ್ರಹ ಇದಾಗಿದೆ. ಸುತ್ತಲೂ ಸಹ ಪ್ರಭಾವಳಿಯನ್ನ ಇರಿಸಲಾಗಿದೆ. ಮತ್ತು ಇವತ್ತು ರಾಮನವಮಿಯ ವಿಶೇಷತೆಯಾಗಿ ಆ ಒಂದು ವಿವಿಧ ಪುಷ್ಪಗಳ ಅಲಂಕಾರವನ್ನ ನೆರವೇರಿಸಲಾಗಿದೆ. ಅದರ ಜೊತೆಗೆ ರಾಮನ ಜೊತೆ ಇರುವಂತಹ ಲಕ್ಷ್ಮಣ, ಸೀತೆ ಮತ್ತೆ ಆಂಜನೇಯ ಎಲ್ರಿಗೂ ಸಹ ವಿವಿಧ ಅಲಂಕಾರಗಳನ್ನ ಮಾಡಲಾಗಿದೆ. ನೀವು ನೋಡ್ತಾ ಇರಬಹುದು ಬೆಳಗಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ರಾಮನವಮಿಯ ಹಿನ್ನೆಲೆಯಲ್ಲಿ ರಾಮ ಮಂದಿರಕ್ಕೆ ಆಗಮಿಸಿ ಶ್ರೀರಾಮನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಮೈಸೂರಿನ ಈ ಶಿವರಾಮಪೇಟೆಯಲ್ಲಿ 5ಕ್ಕೂ ಹೆಚ್ಚು ರಾಮ ಮಂದಿರಗಳಿವೆ. ಹೀಗಾಗಿಯೇ ಈ ರಸ್ತೆಗೆ ಶ್ರೀರಾಮಪೇಟೆ ಅಂತಲೇ ಒಂದು ಹೆಸರನ್ನ ಕರೆಯಲಾಗಿದೆ. ಹೀಗಾಗಿ ಭಕ್ತರು ರಾಮನವಮಿಯನ್ನ ವಿಶೇಷವಾಗಿ ಆಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಮಜ್ಜಿಗೆ, ಪಾನಕ ಮತ್ತೆ ಕೋಸಂಬರಿಯನ್ನ ತಿಂದು ಎಲ್ಲವೂ ಒಳಿತಾಗ್ಲಿ, ಎಲ್ಲರಿಗೂ ಒಳಿತಾಗ್ಲಿ ಅಂತ ಪ್ರಾರ್ಥನೆ ಮಾಡುವಂತದ್ದು ಈಗ ನಡೆಯುತ್ತಾ ಇರುವಂತದ್ದು. ಅಂದ್ರೆ ಬೆಳಗಿನಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನ ಈಗಾಗಲೇ ನೆರವೇರಿಸಲಾಗಿದೆ. ಮತ್ತೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅತ್ಯಂತ ಆಕರ್ಷಕವಾಗಿ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಜೊತೆಗಿರುವಂತಹ ಆಂಜನೇಯನಿಗೆ ಅಲಂಕಾರವನ್ನು ಮಾಡಲಾಗಿದೆ. ಈ ಒಂದು ಅಲಂಕಾರವನ್ನ ಕಣ್ತುಂಬಿಕೊಳ್ಳಿಕ್ಕೆ ಬೆಳಗಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಸೊ ಭಕ್ತರ ಆಗಮನದಿಂದ ಈ ಒಂದು ಶ್ರೀರಾಮನವಮಿ ಏನಿದೆ ಅತ್ಯಂತ ವಿಜೃಂಭಣೆಯಿಂದ ರಾಮ ಮಂದಿರಗಳಲ್ಲಿ, ಇದು ಈ ಒಂದು ದೇವಸ್ಥಾನದಲ್ಲಿ ಮಾತ್ರವಲ್ಲ, ಮೈಸೂರಿನಲ್ಲಿರುವಂತಹ ಬಹುತೇಕ ಎಲ್ಲ ರಾಮ ಮಂದಿರಗಳಲ್ಲೂ ಇದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನೆರವೇರಲಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದವರು ನಮ್ಮ ಜೊತೆ. ಇವತ್ತು ರಾಮನವಮಿ, ಪ್ರತಿ ವರ್ಷ ಈ ಒಂದು ಪುರಾತನವಾದಂತಹ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳಾಗ್ತದೆ. ಬೆಳಗಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳಾಗಿದೆ ಮತ್ತೆ ಯಾವ ರೀತಿಯಾದಂತಹ ಪೂಜೆಗಳು ಇಲ್ಲಿ ನೆರವೇರ್ತದೆ? ಸಾಧಾರಣ 1933ರಿಂದ ನಾವಿಲ್ಲಿ ರಾಮನವಮಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಹೊಸ ಸಂವತ್ಸರದ ಪ್ರಥಮ ಒಂದು ಹಬ್ಬ ಏನು ರಾಮನವಮಿ. ಇಲ್ಲಿ ಬೆಳಿಗ್ಗೆಯಿಂದ ನಮ್ಮದು ಏನು ನೈವೇದ್ಯ ಇದೆಲ್ಲ ಆಗ್ತಾ ಇರ್ತದೆ. ಮಧ್ಯಾಹ್ನ ಈಗ ಭಜನೆ ಪ್ರಾರಂಭ ಆಗುತ್ತೆ. ಹಾಗೆ ಮಧ್ಯಾಹ್ನ ಒಂದು 1000-2000 ಜನ ತನಕ ಊಟನೂ ಮಾಡ್ತಾರೆ. ತದನಂತರ ಇವಾಗ 11 ಗಂಟೆಯಿಂದ ನಾವು ಪಾನಕ, ಕೋಸಂಬರಿ ಹಾಗೂ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಬಹಳ ಪುರಾತನ ಆದ್ರಿಂದ ಎಲ್ಲರಿಗೂ ಇಲ್ಲಿ ಬರ್ತಾ ಇರ್ತಾರೆ. ಬೆಳಗ್ಗಿಂದ ಸಹಸ್ರಾರು ಜನಕ್ಕೆ. ಹಾಗೆ ಸಂಜೆನೂ ಸಮೇತ ಮತ್ತೆ ವಾಪಸ್ಸು ಭಜನೆ ಇರ್ತದೆ. ಭಜನೆ ಆದ ನಂತರ ಎಲ್ಲ ಪ್ರಸಾದ ವಿತರಣೆ ಮಾಡ್ತಾ ಬರ್ತಾ ಇದ್ದೇವೆ. ರಾಮ ನಮ ಅಸ್ಮಿತೆ, ಸೊ ಏನೆಲ್ಲ ಪ್ರಾರ್ಥನೆಗಳು ಇಲ್ಲಿ ಆಗ್ತದೆ ಅಂತೇಳಿ ನಾವು ಖಂಡಿತ ನಾವು ಎಲ್ಲರೂ ಕರೆಯೋದು ಮರ್ಯಾದೆ ಪುರುಷೋತ್ತಮ ಅಂತ ಹೇಳ್ತೀವಿ. ಹಾಗೆ ರಾಮನವನ್ನು ಇದನ್ನು ಅವಲೋಕ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ರಾಮ ನಮ್ಗೆ ಸಂತೋಷ ಅಂತ ಹೇಳಿದ್ರೆ ಇವಾಗ 2 ವರ್ಷ ಮುಂಚೆ ನಮ್ಮ ಅಯೋಧ್ಯೆಯಲ್ಲಿ ಸಮೇತ ರಾಮ ಮಂದಿರ ಬಂದಿದ್ವಿ. ನಾವು ಅದನ್ನೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಬರ್ತಾ ಇದ್ವಿ. 100 ವರ್ಷದಿಂದನೂ ಅಯೋಧ್ಯೆಯಲ್ಲಿ ಒಂದು ಭವ್ಯ ರಾಮ ಮಂದಿರ ಆಗಬೇಕು, ಅದರ ದರ್ಶನ ನಮ್ಮ ಭಕ್ತಾದಿಗಳು ಪಡೆಯಬೇಕು ಅಂತ ನಾವು ಬೇಡ್ಕೊತಾ ಬರ್ತಾ ಇದ್ವಿ. ಅದಾಗಿದೆ, ಬಹಳ ಸಂತೋಷ ಆಗ್ತಾ ಇದೆ. ಲೋಕ ಕಲ್ಯಾಣಕ್ಕಾಗಿ ಪ್ರತಿದಿನ ಪೂಜೆ ನಡೀತಿದೆ. ಪ್ರತಿದಿನ ಬೆಳಿಗ್ಗೆ, ಪ್ರತಿದಿನ ಸಂಜೆ ಪೂಜೆ ಆಗ್ತಾ ಇದೆ. ಹಾಗೂ ಎಲ್ಲ ಹಬ್ಬ ದಿನಗಳನ್ನು ನಾವು ಇಲ್ಲಿ ಆಚರಿಸ್ತಾ ಬರ್ತಾ ಇದ್ದೇವೆ. ರಾಮನಲ್ಲಿ ಏನು ಪ್ರಾರ್ಥನೆ ಇರುತ್ತೆ? ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಹೌದೌದು, ನಾವು ರಾಮನವಮಿ ಪೂಜೆಗೆ ಭಾಗಿಯಾಗಿದ್ದೀವಿ. ದೇಶಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಹಿತವನ್ನಾಗಲಿ, ದೇಶ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಜೈ ಶ್ರೀರಾಮ್. ತುಂಬ ಚೆನ್ನಾಗಿದೆ. ನಾನು ಮದುವೆಯಾಗಿ 3 ವರ್ಷ ಆಯಿತು. 3 ವರ್ಷದಿಂದ ಇಲ್ಲಿ ಕಾರ್ಯಕ್ರಮ ನೋಡ್ತಿಲ್ಲ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಥ್ಯಾಂಕ್ ಯು. ತುಂಬ ಖುಷಿಯಾಗತ್ತೆ ರಾಮನ್ನ ನೋಡಿದರೆ, ತುಂಬ ಖುಷಿಯಾಗುತ್ತೆ. ಚೆನ್ನಾಗಿದೆ. ಇದು ದೇವಸ್ಥಾನದವರು ಮತ್ತೆ ಭಕ್ತರ ಮಾತುಗಳು. ರಾಮನವಮಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಯಾಕಂದ್ರೆ ವಿಶೇಷವಾದಂತಹ ಒಂದು ಅಲಂಕಾರವನ್ನು ನೋಡಿದ್ರೆ ಖಂಡಿತವಾಗಿಯೂ ಸಾಕಷ್ಟು ಖುಷಿ ಆಗ್ತದೆ. ಮತ್ತೆ
ಲೋಕ ಕಲ್ಯಾಣಾರ್ಥವಾಗಿ ಈಗಾಗಲೇ ಪೂಜೆಯನ್ನು ನೆರವೇರಿಸಿದ್ದೇವೆ. ರಾಮ ಎಲ್ಲರಿಗೂ ಒಳಿತನ್ನ ಮಾಡಲಿ, ದೇಶಕ್ಕೆ ಒಳಿತಾಗಲಿ ಅನ್ನೋ ಒಂದು ಆರೈಕೆಯನ್ನ ಎಲ್ಲರೂ ಸಹ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.